ಸಿರ್ಸಿ ಬೇಡರ ವೇಷದ ಬಗ್ಗೆ ತುಂಬಾ ಕೇಳಿದ್ದೆ ಮತ್ತೆ ತುಂಬಾ ನೋಡಿದ್ದೆ ಮೊಬೈಲ್ ಅಲ್ಲಿ. ಆದ್ರೆ ರಿಯಲ್ ಆಗಿ ಇನ್ನೂವರೆಗೂ ನಾನು ನೋಡ್ಲಿಲ್ಲಾಗಿದ್ದೆ. ಏನೇ ಆಗ್ಲಿ ಈ ವರ್ಷ ನೋಡ್ಬೇಕಂತಾನೆ ಅಂಕೋಲದಿಂದ ಸಿರ್ಸಿ ಬಂದೆ. ನಾನ್ ಖಾಲಿ ಸಿರ್ಸಿ ಜಾತ್ರೆಗೆ ಅಷ್ಟೇ ಜನ ಸೇರ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನಂಗೆ ಅವತ್ತೇ ಗೊತ್ತಾಗಿತ್ತು ನಂಗೆ ಬೇಡರ ವೇಷ ನೋಡ್ಲಿಕ್ಕೆ ಕೂಡ ಇಷ್ಟು ಜನ ಸೇರ್ತಾರೆ ಅಂತ. ಕಾಲ್ ಇಡ್ಲಿಕ್ಕೆ ಜಾಗ ಇಲ್ಲ ಆಗಿತ್ತು ಅಲ್ಲಿ, ಆ ತರ ರಶ್ ಇತ್ತು. ಬೇಡರ ವೇಷ ರಾತ್ರಿ 10 ಗಂಟೆ ಸುಮಾರು ಸ್ಟಾರ್ಟ್ ಆದ್ರೆ ಬೆಳಗಿನ ಜಾವ 4 ಗಂಟೆ 5 ಗಂಟೆವರೆಗೂ ಬೇಡರ ವೇಷ ನಡೀತಾನೆ ಇರುತ್ತೆ. ಮತ್ ಹಂಗೆ ಜನರ ಕ್ರೇಜು ಹೆವಿ ಇತ್ತು. ಆ ಸೌಂಡ್ಗೆ ಹುಡುಗರು ಎಲ್ಲರೂ ಕುಣಿತಾ ಇದ್ರು. ಮತ್ ಹೆಂಗಂದ್ರೆ ನೋಡ್ತಾನೆ ಇರ್ಬೇಕನ್ಸಿತ್ತು. ನಾವು ಬೇಡರ ವೇಷ ಶುರು ಆಗಿದ್ದು 3ನೇ ದಿವಸಕ್ಕೆ ಹೋಗಿದ್ವಿ. ಅದಕ್ಕೆ ಫುಲ್ ಕ್ರೌಡ್ ಇತ್ತು. ಮುಗಿಸ್ಕೊಂಡು ನೋಡ್ಕೊ ಹೋಗು ಅಂತ ಹೇಳಿದ್ರೆ ಇಲ್ಲ, ಒಂದಾದ್ಮೇಲೆ ಒಂದು ಬೇಡರ ವೇಷ ಬರ್ತಾನೆ ಇತ್ತು. ಬೇರೆ ಬೇರೆ ಏರಿಯಾದಿಂದ ಎಲ್ಲ ಹಾಕ್ತಾರಂತೆ ಬೇಡರ ವೇಷ. ಈ ಇನ್ಸ್ಟ್ರೂಮೆಂಟ್ ಏನಂತಾರ ಅಂತ ಗೊತ್ತಿಲ್ಲ ಪ್ರಾಪರ್ ಆಗಿ. ಬಟ್ ಜನರು ಈ ಸೌಂಡಿಗೆ ಮತ್ತೆ ಬೇಡರ ವೇಷದ ಸೌಂಡಿಗೆ ಹೆವಿ ಕುಣಿತಾ ಇದ್ರು. ಅಂಕೋಲದಿಂದ ಸಿರ್ಸಿ ತನಕ ಬೇಡರ ವೇಷ ನೋಡ್ಲಿಕ್ಕೆ ಬಂದಿದ್ದು ಸಾರ್ಥಕ ಆಯ್ತು. ಬೇಡರ ವೇಷ ನೋಡ್ಕೊಂಡು ಸುಮಾರು 1 ಗಂಟೆಗೆ ನಾವು ಮನೆಗೆ ಹೋಗಿದ್ವಿ. ಆದ್ರೂ ಬೇಡರ ವೇಷ ಬರ್ತಾನೆ ಇತ್ತು ಒಂದಾದ್ಮೇಲೆ ಒಂದು ಬೇರೆ ಬೇರೆ ಏರಿಯಾದೆಲ್ಲ. ಸೊ ಇದನ್ನ ಇಷ್ಟ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.